ಕನ್ನಡ ವಿಷಯ ಅಂತಂದರೆ ಭಾಳ ಬಿರಿ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ ಏನಂತಂದರೆ ಕನ್ನಡ ಅಂತಂದರೆ ಸಂದರ್ಭ ಬರಿಬೇಕು, ಸ್ವಾರಸ್ಯ ಬರಿಬೇಕು, ಯಾರು ಎಲ್ಲಿ ಹೇಳಿಕೆಗಳನ್ನು ಕೊಟ್ಟರು, ಯಾರು ಯಾವ ಸಂದರ್ಭದಲ್ಲಿ ಹೇಳಿದ್ರು, ಎಷ್ಟು ವಾಕ್ಯದಲ್ಲಿ ಬಿಡಿಸ್ಬೇಕು. ಸೊ ಇವೆಲ್ಲ ಪ್ರಶ್ನೆಗಳು ನಿಮಗೆ ಕನ್ನಡ ವಿಷಯದಲ್ಲಿ ಕಾಡ್ತಾ ಇರ್ತವೆ. ಸೊ ನಾನು ವಿದ್ಯಾರ್ಥಿಗಳಿಗೆ ಈ ಒಂದು ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2023ರಲ್ಲಿ ನಡೆದಂತಹ ಈ ಒಂದು ವಿಷಯಕ್ಕೆ ಕೆಲವು ಮಾಹಿತಿಗಳನ್ನು ಸೇರಿಸಿಕೊಂಡು ಸಂಪೂರ್ಣ ಕಂಪ್ಲೀಟ್ 80ಕ್ಕೆ 80 ಅಂಕಗಳನ್ನು ಈ ವಿಡಿಯೋದಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಕರ್ನಾಟಕ ಸರ್ಕಾರ ಉಪನಿರ್ದೇಶಕ ಕಾರ್ಯಾಲಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ 2023ರಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿತ್ತು. ಒಂದು ಪೂರ್ವ ಸಿದ್ಧತೆಗೋಸ್ಕರ ಕನ್ನಡ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಕೊನೆ ತನಕ ಈ ವಿಡಿಯೋನ ನೋಡಿ, ನಿಮಗೆ 80ಕ್ಕೆ 80 ಅಂಕಗಳು ಸುಲಭವಾಗಿ ಸಿಗಲಿಕ್ಕೆ ಸಹಾಯ ಮಾಡ್ತದೆ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ ಲಿಂಕನ್ನು ಬಳಸ್ಕೊಂಡು ನಿಮಗೆ ನಾನು ಪ್ರಬಂಧ, ಗಾದೆ ಮಾತುಗಳನ್ನು ಎಲ್ಲ ಒಂದು ನೋಟ್ಸ್ಗಳನ್ನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೀವಿ. ಸೊ ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2023 ವಿಷಯ ಕನ್ನಡ. ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗಿ, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಹಳೆ ಪ್ರಶ್ನೆ ಪತ್ರಿಕೆಯನ್ನು ಓದಿದ್ದೀರಿ, ಮಾದರಿ ಪ್ರಶ್ನೆ ಪತ್ರಿಕೆ ಸಹ ಇದೇ ಪ್ರಶ್ನೆ ಬಂದಿದ್ದಂತೂ ಉಂಟು. ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಇದ್ದಾವೆ, ಹೋಗಿ ನೋಡಿ. ಅಂಧಕನ ಕೈಯಲ್ಲಿ ದರ್ಪಣವಿದ್ದರೆ ಫಲವಿಲ್ಲ ಅಂತ ಹೇಳ್ತಾರೆ. ಎರಡನೇ ಪ್ರಶ್ನೆ, ಶ್ರೀ ಗುರು ಹೇಗೆ ವರ್ತಿಸಬಾರದು, ಲಘುವಾಗಿ ವರ್ತಿಸಬಾರದು ಎಂಬ ಉತ್ತರ ಇಲ್ಲಿ ಸಿಗ್ತದೆ ನಮಗೆ. ಯಾರ ಕಂಬನಿಯನ್ನರಿಸಿ ಜೀಸಸ್ ದಿನ ನಿತ್ಯ ಶಿಲುಬೆಗೇರಿದ್ದಾನೆ, ಅಂದರೆ ಶೋಷಿತರ ಕಂಬನಿಯನ್ನು ಒರೆಸಿ ಶಿಲುಬೆಗೇರಿದ್ದಾನೆ. ಹೆಣ್ಣು ಮಕ್ಕಳ ದುಃಖ ಬಲ್ಲವರು ಯಾರು, ಹೆತ್ತ ತಾಯಿಗೆ ಬಿಟ್ಟರೆ ಹೆಣ್ಣು ಮಕ್ಕಳ ದುಃಖವನ್ನು ಯಾರೂ ಬಲ್ಲರು. ಕಲಾಂ ಅವರ ಆತ್ಮಚರಿತೆ ನಿಮಗೆಲ್ಲ ಗೊತ್ತಿದೆ, ವಿಂಗ್ಸ್ ಆಫ್ ಫೈರ್ ಅಂತ ಹೇಳ್ತೀವಿ, ಅಗ್ನಿಯ ರೇಖೆಗಳು. ಕನ್ನಡ ಕಸ್ತೂರಿಯಲ್ಲವೇ ಎಂದವರಾರು, ಮನೋರಮೆ ಕನ್ನಡ ಕಸ್ತೂರಿಯಲ್ಲವೇ ಅಂತ ಹೇಳ್ತಾಳೆ. ಕಲಿಯುಗ ಅಮೃತ ಯಾವುದು, ಅದು ನಿಮಗೆಲ್ಲ ಗೊತ್ತಿದೆ, ಚಹಾ. ಯಾಕಂತಂದ್ರೆ ಈಗೆಲ್ಲ ಚಹಾ ಒಂದಿದ್ರೆ ಸಾಕು, ಆಹಾ ಇನ್ನೇನು ಬೇಡ ಅನ್ನೋ ಲೆಕ್ಕನಾಗ ನಾವೆಲ್ಲರೂ ಇದೀವಿ. ಆನೆಯ ಮಾವುತನ ಹೆಸರೇನು, ವೇಲಾಯುಧ ಆನೆಯ ಮಾವುತನ ಹೆಸರು. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮಾನ್ ಯಾರು ಅಂತಂದ್ರೆ ಅದು ತಿಪ್ಪಣ್ಣ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಎಂಬ ಪ್ರಶ್ನೆಗೆ ಉತ್ತರ ಗೊಂದಲಮಯವಾಗಿದೆ. ಉತ್ತರವನ್ನು ನಾನು ಹೇಳ್ತೀನಿ ಕೇಳಿ. ಶಿಖಾರಿ ಗುಡಿಯಲ್ಲಿ, ಬುರುಗದ ಮರದ ಕೆಳಗಡೆ ಅಂದಾಗ ಏನು ಪ್ರಶ್ನೆ ಉತ್ತರ ಇದೆಯಲ್ಲ ಅದು ಓಕೆ. ಆದರೆ ಉತ್ತರ ಸರಿಯಾದ ಯಾವುದು ಅಂತಂದ್ರೆ ತೋಟದ ಮೂಲೆಯಲ್ಲಿ, ಇದು ಏನಪ್ಪ ಅಂತ ಸರಿಯಾದ ಉತ್ತರ. ಹೊಂದಿಸಿ ಬರೆಯನ್ನು ನೋಡ್ತಾ ಹೋದಾಗ ಇಲ್ಲಿ ಪರಿವಿಡಿನ ತೆಗೆದುಕೊಂಡು ಪ್ರತಿ ಸಾರಿ ನಿಮಗೆ ಫಸ್ಟ್ PUC ಆಗಲಿ ದ್ವಿತೀಯ PUC ಅಲ್ಲಿ ಉತ್ತರಗಳನ್ನು ಹೀಗೆ ರೀತಿ ಕೇಳ್ಕೊತಾ ಹೋಗ್ತಾರೆ. ಪಗೆಯಂ ಬಾಲಕನೆಂಬರೆ ಪುಲಿಗೇರಿ ಸೋಮನಾಥ್ ಅವರ ಒಂದು ಕೃತಿಯಾಗಿದೆ, ಒಂದು ಕವನ. ಬೆಳಗು ಜಾವ ನಿಮಗೆಲ್ಲ ಗೊತ್ತಿಲ್ಲ, ದರಾ ಬೇಂದ್ರೆ ಅವರ ಒಂದು ಪದ್ಯ. GS ಶಿವರುದ್ರಪ್ಪನವರು ಮುಂಬೈ ಜಾತಕ ಎಂಬ ಒಂದು ಸಣ್ಣ ಕೃತಿಯನ್ನ, ನಾಟಕವನ್ನ ಬರೀತಾರೆ. ಈ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ, ಲಲಿತಾ ಸಿದ್ದಬಸಯ್ಯ. ಹೌದಾ. ಸುಕನ್ಯಾ ಮಾರುತಿ ನಿಮಗೆಲ್ಲ ಗೊತ್ತಿದೆ, ಯಾರ್ದಪ್ಪ ಅಂತಂದ್ರೆ ಒಮ್ಮೆ ನಗುತ್ತೇವೆ. ಸುಕನ್ಯಾ ಮಾರುತಿ ಅವ್ರ ಕೃತಿ ಯಾವುದು, ಒಮ್ಮೆ ನಗುತ್ತೇವೆ. ಹತ್ತಿ ಚಿತ್ತ ಮತ್ತು ಯಾವ್ದಂದ್ರೆ ಟಿ ಯಲ್ಲಪ್ಪ ಅವ್ರದ್ದು. ಇನ್ನು ಬಿಟ್ಟ ಸ್ಥಳವನ್ನ ನೋಡ್ತಾ ಹೋದಾಗ ಬಿಟ್ಟ ಸ್ಥಳದಲ್ಲಿ ಕೊಟ್ಟಿರುವ ಸರಿಯಾದನ್ನು ಉತ್ತರಿಸಿ ಬರಿಬೇಕು. ಬಸಲಿಂಗನ ಹೆಂಡತಿ ಹೆಸರು ಸಿದ್ಲಿಂಗಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹ ಬಾಲದ ಕೋತಿಗಳು. ಕನ್ನಡದ ಮೂಲ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಅಂತಂದ್ರೆ ಡಾಕ್ಟರ್ CN ರಾವ್ ಅಂತ ಹೇಳ್ತೀವಿ. ಚಿಂತಾಮಣಿ ನಾಗೇಶ್ರಾಮ್ ಚಂದ್ರರಾವ್. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ಯಾಕಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಿಮ್ಗೆ ಗೊತ್ತಾಗ್ತದೆ. ಇನ್ನು ಆ ವಿಭಾಗದ ಯಾವ್ದಾದ್ರು 4 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇನ್ನು ಆ ವಿಭಾಗದಲ್ಲಿ ಪದ್ಯ ಭಾಗ, ಗದ್ಯ ಭಾಗ ಮತ್ತು ನಾಟಕ, ದೀರ್ಘ ಗದ್ಯ ಅಂತ ಹೇಳ್ತೀವಿ ನಾವು. ನೋಡಿ, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ. ಸೊ ಇಲ್ಲಿ 2 ಅಂಕದ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ದ್ರೌಪದಿಯೂ ಇರುವ 5 ಗಂಡಂದಿರಲಿ ಭೀಮನು ತನಗೆ ಬಂದಿರುವ ಕಷ್ಟವನ್ನ ಪರಿಹರಿಸುವವನು ಅಂದುಕೊಳ್ಳುತ್ತಾಳೆ. ಯಾರು, ದ್ರೌಪದಿ. ಆತ ಪರಾಕ್ರಮಿ ಅಲ್ಲದೆ ಸ್ವಾಭಿಮಾನಿ ಕೂಡ. ಅವನೊಬ್ಬನೇ ಕೀಚಕನಿಗೆ ಸರಿಯಾದ ಬುದ್ಧಿ ಕಲಿಸಬಲ್ಲನು. ಒಂದು ವೇಳೆ ಆತನಲ್ಲಿಯೂ ಕೀಚಕನನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದಿದ್ದರೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ. ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ. ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಘೋರ ಪಾಪಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಎಂಬ ಮಾತನ್ನ ಹೇಳ್ತಾರೆ. ಯಾಕಂದ್ರೆ
ಘೋರ ಪಾಪಿಗೆ ತತ್ವಜ್ಞಾನಿ ಹೇಳಿದರೆ ಆತ ಯಾವತ್ತೂ ತನ್ನ ಕ್ರೂರ ಕ್ರಮವನ್ನು ಬಿಟ್ಟು ಒಳ್ಳೆ ದಾರಿ ಸಾಗಿಸುವುದಿಲ್ಲ. ಹೌದಾ? ಇನ್ನು ಘರತಿಯ ತವರಿಗೆ ಏನೆಂದು ಹರಸುತ್ತಾಳೆ? ಜನಪದ ಗೀತೆ ಪ್ರಕಾರ ತುಂಬಾ ಜನಪ್ರಿಯವಾದದ್ದು. ತ್ರಿಪದಿಗಳಲ್ಲಿ ತವರು ಮನೆಯ ತಣ್ಣನೇ ನೆನಪಿದೆ. ಇದರೊಳಗೆ ತಾಯಿಯ ರೂಪ ಸ್ವರೂಪ ತೋರಿಸಿದ ಪ್ರೀತಿ ಇದೆ. ಜನಪದ ಲೋಕದಲ್ಲಿ ಸುತ್ತೆಲ್ಲ ಇಂತಹ ಸಂಸ್ಕೃತಿ ಬಿತ್ತಿರುವ ಹಾಡುಗಳು ನಮ್ಮಂದ ಕಣ್ಮುಂದೆ ಬರ್ತವೆ. ಸೊ 2 ಅಂಕಕ್ಕೆ ನೀವು ಇದಕ್ಕೆ ಉತ್ತರ ಬರೀಬೇಕು. ಮುದಕಿ ಯಾರನ್ನು ಏನೆಂದು ಪ್ರಾರ್ಥಿಸುವಳು? ಸೊಸೆ ಹೊರಗೆ ಕೆಲಸಕ್ಕೆ ಹೋದರೆ ತನಗೆ ಮುದುಕನ ಜೊತೆಯಲ್ಲಿ ಫೋನಿನಲ್ಲಿ ಮಾತಾಡಬಹುದು ಎಂಬ ಮುದುಕಿ ಅಂದುಕೊಳ್ಳುತ್ತಾಳೆ. ಇದು ಪ್ರಾರ್ಥನೆಯನ್ನ ಅವಳಲ್ಲಿ ಮಾಡ್ತಿರ್ತಾಳೆ. ಇನ್ನು ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತದೆ? ಮಾಗುವ ಜೀವದ ಪಯಣ ಹತ್ತಿಯ ಬೀಜದಂತೆ ಸಾಗುತ್ತದೆ. ಹತ್ತಿಯ ಬೀಜವು ಗಿಡವಾಗಿ ಬೆಳೆದು ಅದರ ಹತ್ತಿಯು ಬತ್ತಿಯಾಗಿ ಬೀಜವು ತೈಲವಾಗಿ ಹೊತ್ತಿ ಉರಿಯುವ ಬೆಳಕು ಆಗುತ್ತದೆ ಎಂಬ ಮಾತಿದೆಯಲ್ಲ. ಸೊ ಆ ರೀತಿ ಜೀವ ಕೊಡುವ ಮೋಹ ಪಾಶಿಗಳಿಂದ ಸುತ್ತಿ ಸೋತು ಉಳಿತ ಕಡೆಗೆ ಪ್ರಯಾಣಿಸಿ ಮುಕ್ತಿ ದೊರೆಯುತ್ತದೆ. ಈ ನೆಲೆಯಲ್ಲಿ ಪಯಣ ಸಾಗುತ್ತದೆ ಅಂತ ಹೇಳ್ತೀವಿ. ಇನ್ನು ಪದ್ಯ ಭಾಗಕ್ಕೆ ಬಂದಾಗ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಬ್ರಿಟಿಷರು ಬರುವ ಮೊದಲು ವಾಲ್ಪೈರ್ ಹೇಗಿತ್ತು? ನೋಡಿ, ಬ್ರಿಟಿಷರು ಬಂದಲು ವಾಲ್ಪೈರ್ಗೆ ಗಗನಚುಂಬಿ ಮರಗಳಿಂದ ಕೂಡಿತ್ತು. ಈ ಮರಗಳ ಮೇಲ್ಛಾವಣಿ ಛೇದಿಸಿ ಭೂಸ್ಪರ್ಶ ಮಾಡುವ ಸೂರ್ಯಕಿರಣಗಳು ಸೆಳೆಯುತ್ತಿದ್ದವು. ನಡುವೆ ಹುಲ್ಲುಗಾವಲ, ನಂತರ ಬಯಲು, ಅದರ ಏಕಾತನೆ ಮುರಿಯುವ ಸೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶ ಬೆರೆದಂತೆ ಹರಿವ ಹಳ್ಳ ಕೊಳ್ಳಗಳ ಕಗ್ಗತ್ತಲ ಕಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ. ವಾಲ್ಪೈರ್ ಹೀಗಿತ್ತು ಅಂತ ಹೇಳ್ತಾರೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಕೇಂದ್ರ ಸರ್ಕಾರ ಕಚೇರಿಗಳಿಗೆ ಎಲ್ಲಾ ಸೂಚನೆಗಳು, ಎಲ್ಲಾ ಫಾರ್ಮ್ಗಳು, ಎಲ್ಲಾ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆಯಿಂದ ಮತ್ತು ಇಂಗ್ಲಿಷಿನಲ್ಲಿರಬೇಕು ಎಂದು ತ್ರಿಭಾಷಾ ಸೂತ್ರಗಳು ಹೇಳ್ತವೆ. ಹೌದು. ಇನ್ನು ಕಲಾಂ ಅವರ ಬದುಕಿನ ಮಂತ್ರ ನಿಮಗೆಲ್ಲ ಗೊತ್ತಿದೆ. ವಿಜ್ಞಾನಿ ತತ್ವಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕಲ್ಲ. ಭಗವಂತನ ಸೃಷ್ಟಿಯಲ್ಲಿವರೆಗೂ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರ ಹತ್ತಿರ ಆಗ್ತಾರೆ ಎಂಬ ಕಲಾಂ ಮಾತುಗಳು ಬಹಳ ಮುಖ್ಯವಾದದ್ದು. ಹಳ್ಳಿಯ ಚಹಾ ಅಂಗಡಿಗಳೆಂದರೆ ಹೇಗಿರ್ತದೆ ಅಂತ ಕೊಟ್ಟಿದ್ದಾರೆ. ಹಳ್ಳಿಯ ಚಹಾದ ಅಂಗಡಿಗಳಲ್ಲಿ ಮುರುಕು ಬೆಂಚು ಇದೆ, 3 ಕಾಲಿನ ಕುರ್ಚಿ ಇದೆ, ಗಟ್ಟಿ ಹಾಲಿನ ಹೆಡಸು, ಚಹಾದ ಕಂಪು ಬಣ್ಣ ಎಲ್ಲ ಇದೆ, ಜೊತೆಗೆ ಆತ್ಮೀಯತೆ ಅತ್ಯತ್ಯವೂ ಇದೆ. ಇನ್ನು ದೀರ್ಘಗದ್ಯಕ್ಕೆ ಬಂದಾಗ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕ್ಕೆ ಯೋಚಿಸಿದಳು. ಹೌದಾ? ನಿರೂಪಕರು ದುರ್ಗಪ್ಪನ ಮಾತುಗಳನ್ನು ಕೇಳಿದಾಗ ಏನು ಕೆಲಸವಿಲ್ಲದೆ ಆತ ಪುರುಸೊತ್ತಿಗಾಗಿ ಎಂದು ಬರುತ್ತಿದ್ದ. ಹಾಗಿದ್ದರೆ ಏನು ಇನಾಮು ಕೇಳಲು ಅಥವಾ ಚಂದಾ ವಸೂಲಿ ಇಲ್ಲವೇ ಮನೆ ಉಪಯೋಗಕ್ಕಾಗಿ ಕಾಫಿ ಬೀಜವನ್ನ ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕಬಹುದೆಂಬ ಮಾತಿತ್ತು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡರು ಹೇಗೆ ಸಾಕಿದ್ದ ಎಂಬ ಪ್ರಶ್ನೆ ಇದೆ. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನೇ ತಿಂದು ಸೊರಗಿದ್ದ ಆನೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡರು ಪಗಡಸುದ್ದಾಗಿ ಬೆಳೆಸಿ ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡರಿಗೆ ಒಲೆ ಲಾಭವೂ ಕೂಡ ಬಂದಿತ್ತು. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ ಹೇಗೆ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿದ್ದು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂದೇ ಎಂಬ ಅತ್ಯಂತ ಅಪಾಯಕಾರಿ ದುರ್ಗ ವಿವರಿಸ್ತಾನೆ. ನಾಯಿ ಕಚ್ಚಿದಲ್ಲಿ ಎಂದಾದ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದ? ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಹೋಗಲಿ ಬಿಡಿ, ಅದು ಬೀದಿಯಲ್ಲಿ ತೋರಿಸುವ ಹಂಗಿಲ್ಲ, ನಮಗಂದು ಅಂತ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗಿದೆ ಎಂದು ದನಿ ತಗ್ಗಿಸಿ ಹೇಳಿದ. ಆನೆಯನ್ನ ಹದ್ದು ಬಸ್ತಿನಲ್ಲಿಡಲು ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿ ತಿಳಿಸಿದ? ಆನೆಯನ್ನು ಹದ್ದು ಬಸ್ತಿನಲ್ಲಿಡಲು ಬಗ್ಗೆ ವೇಲಾಯುಧನು ಅಪ್ಪನಿಗೆ ಹೇಳಿದನು. ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಆನೆ ಪ್ರಾಣ ಹೋಗುವಷ್ಟು ನೋವುತ್ತದೆ ಎಂದು, ಆ ಭಯಕ್ಕೆ ನೋವಿನ 4 ಸಾರಿ ತಿವಿದರು ಎಂತ ಪುಂಡ ಆನೆ ಆದರೂ ಸಹ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆ ಎಂದು ಹೇಳಿದ. ಇನ್ನು ಈ ವಿಭಾಗಕ್ಕೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ. ಸೊ ನಾನು ಹೇಳಿದೆ, ನಾನು ಫಸ್ಟ್ ವಿಡಿಯೋ ಪ್ರಾರಂಭದಲ್ಲೇ ಸಂದರ್ಭ ಅಂತಂದ್ರೆ ವಿದ್ಯಾರ್ಥಿಗಳಿಗೂ ತಲೆನೋವು. ನಾನಿಲ್ಲಿ ಬಹಳ ಸರಳವಾಗಿ ಕೊಟ್ಟುಕೊಂತ ಹೋಗಿದ್ದೀನಿ. ಅಸಾಧ್ಯ ಮಪ್ಪ ಮರುಕವಲ್ಲವಿಲ್ಲ ಅಂತ ಒಂದು ಪ್ರಶ್ನೆ ಇದೆ. ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ವ್ಯಾಖ್ಯಾತಿ ಪಡೆದ ನಾಗಚಂದ್ರ ಕವಿ ರಚಿಸಿರುವ ರಾಮಚಂದ್ರ ರಚರಿತ ಪುರಾಣದಿಂದ ಆಯ್ದು ಕದಡಿದ ಸಲಿಲ್ಲಂ ತಿಳಿಬಂದಿದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿ ಆಯ್ಕೆಯನ್ನು ಬರೀಬೇಕು. ಸಂದರ್ಭ ಯಾವ ಸಂದರ್ಭದಲ್ಲಿ? ಬಹುರೂಪಿಣಿ ವಿದ್ಯೆಯನ್ನ ಗಳಿಸಿದ ನಂತರ ರಾವಣನು ಸೀತೆಯ ಬಳಿ ಈ ಮಾತನ್ನ ಹೇಳುತ್ತಾನೆ. ಸೀತೆಯ ಬಳಿ ರಾವಣ ಹೇಳ್ತಾನೆ. ವಿವರಣೆ: ರಾವಣನು ಸೀತೆಯು ಇವರುವ ಸ್ಥಳಕ್ಕೆ ಬರುವಾಗ ವಿವರಣೆ ಯಾವ ರೀತಿ ಕೊಡ್ತಾರೆ. ಆಕೆ ತೀರಾ ಕಳವಳಗೊಳಗಾಗುತ್ತಾಳೆ. ರಾಮ ಲಕ್ಷ್ಮಣನ ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆ ಹೇಳುವುದೇನೋ ಎಂದು ರಾವಣನ ಕಂಡೊಡನೆ ಭೀತಿಯಿಂದ ನಡುಗುಡುತ್ತಾಳೆ.
ಆಗ ನಡುಗುತ್ತಿದ್ದ ಸೀತೆಯ ಸಮೀಪಕ್ಕೆ ಬಂದ ರಾವಣನು, ಬಹುರೂಪಿ ವಿದ್ಯೆಯನ್ನು ನಾನು ಸಾಧಿಸಿದ್ದೆ, ಇದನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಮಿಸು ಎಂಬ ಮಾತನ್ನ ಇಲ್ಲಿ ಹೇಳ್ತಾನೆ. ತೃಣವೇ ಪರ್ವತವಲ್ಲವೇ ಎಂಬ ಪ್ರಶ್ನೆಗೆ ಪುಲಿಗೇಜಿ ಸೋಮನಾಥ್ ಅವರು ಬರೆದಂತಹ ಸೋಮೇಶ್ವರ ಶತಕದಿಂದ ಆಯ್ದ ಪದ್ಯ ಭಾಗದಲ್ಲಿ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕಷ್ಟಕಾಲದಲ್ಲಿ ಚಿಕ್ಕ ಸಹಾಯ ಮಾಡಿದರೂ ಅದು ದೊಡ್ಡ ಸಹಾಯದಲ್ಲಿ ಎಂಬ ಸಂಭವ ಇರ್ತದೆ. ವಿವರಣೆ: ಸೋತಾಗ ಬಂದು ನೋಡದ ಬಂಧು ಏಕೆ, ಆಪತ್ತಿನಾದವನೇ ನಿಜವಾದ ನೆಂಟ. ಚಿಕ್ಕದಾದಾಗ ಸಹಾಯ ಕಷ್ಟವಿರುವವನಿಗೆ ದೊಡ್ಡದಾಗಿ ಕಾಣಿಸುತ್ತದೆ. ಸಹಾಯ ಚಿಕ್ಕದಿದ್ದರೆ ದೊಡ್ಡದಿರಲಿ, ಅದು ಮುಖ್ಯ ಆಗಿರ್ತದೆ. ಸಕಾಲದಲ್ಲಿ ಒದಗುವ ಸಹಾಯ ಅಂತ ಹೇಳ್ತೀವಿ. ಇನ್ನು ಪದ್ಯ ಭಾಗದಲ್ಲಿ ಬೇಕಾದ ಯಾವುದಾದ್ರು ಒಂದಕ್ಕೆ ಬರಿಬೇಕು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಈ ಮೇಲಿನ ವಾಕ್ಯದಲ್ಲಿ ಪಿ ಲಂಕೇಶ್ ಬರೆದ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಡಾಕ್ಟರ್ ತಿಮ್ಮಣ್ಣನವರು ಬಸವಲಿಂಗ ಹೇಳಿದ ಮಾತು. ವಿವರಣೆ: ನಗರದ ವೈದ್ಯರಿಂದ ತನ್ನ ಕಣ್ಣು ನೋವಿಗೆ ಏನು ಪರಿಹಾರ ದೊರಕಿದೆ ಇದ್ದಾಗ ಬಲಸಂಗಿ ಯಾರು ಒಬ್ಬರು ನೀಡಿದ ಸಲಹೆ ಮೇರೆಗೆ ಡಾಕ್ಟರ್ ತಿಮ್ಮಪ್ಪನಿಗೆ ಸಲಹೆ ಬರೆಸುತ್ತಾರೆ. ತಿಮ್ಮಪ್ಪನ ಮಾತೆ ರೀತಿ ಪರೀಕ್ಷಾ ಕ್ರಮಗಳ ಆತಗೆ ನೋವು ಸರಿ ಹೋಗುವ ಭರವಸೆ ಸಿಗುತ್ತದೆ. ಮರುದಿನ ತಿಮ್ಮಪ್ಪನವರು ಬಸವಲಿಂಗನ ಆಪರೇಷನ್ ಸಿದ್ಧಗೊಳಿಸಿದ ಕೆಲವೇ ನಿಮಿಷ ಆಪರೇಷನ್ ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ತುಂಡು ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ನೀಡಿ 2 ವಾರ ತಲೆಗೆ ನೀರು ಸೋಂಕಿಸಬಾರದೆಂದು ಹೇಳ್ತಾರೆ. ಈ ರೀತಿ ವಾಕ್ಯಗಳನ್ನು ಬರೀಬೇಕು. ಇನ್ನು ದೀರ್ಘ ವಾಕ್ಯದಲ್ಲಿ ಅಂದರೆ ಸಂದರ್ಭ ಕೊಟ್ಟಿದ್ದಾರೆ. ದೀರ್ಘ ಗದ್ಯದ ಮೇಲೆ ನಿನ್ನ ಪುರಾಕೆ ಏನಿದ್ರು ಬಡವಣಿಗೆಯಲ್ಲಿ ಇರಬೇಕು. ನಿನ್ನ ಪುಕಾರ ಏನಿದ್ರು ಬಡವಣಿಗೆಯಲ್ಲಿ ಇರಬೇಕು. ಈ ವಾಕ್ಯದಲ್ಲಿ ಕೆ.ಪಿ. ಪೂರ್ಣಚಂದ್ರ ರಚಿಸಿದ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕೃತಿಯ ಆಯ್ದ ಕೃಷ್ಣೇಗೌಡರ ಆನೆ ಎಂಬ ನೀಳತೆಯಿಂದ ಆರಿಸಲಾಗಿದೆ. ಈ ಮಾತನ್ನು ನಾಗರಾಜ ದುರ್ಗಪ್ಪನಲ್ಲಿ ಹೇಳುತ್ತಾನೆ. ಮರ ಕಡಿಯುತ್ತಿದ್ದ ಆರೋಪದ ಮೇಲೆ ದುರ್ಗಪ್ಪನನ್ನು ಲಾಕಪ್ಪಿಗೆ ಹಾಕಿಬೇಕೆಂದು ನಾಗರಾಜ್ ಹೇಳಿದ್ದಾನೆ. ದುರ್ಗಪ್ಪನು ಮರವನ್ನು ತಾನು ಕಡಿದಿಲ್ಲವೆಂದು ಕೃಷ್ಣೇಗೌಡ ಆನೆ ಮುರಿದು ಬೆಳೆಸಲಿದೆ ಕಳೆ ಪ್ರಕಾರ ಪುನರಾವರ್ತನೆ ಮಾಡುತ್ತಾನೆ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ನಾಗರಾಜ ಹಾಗಂತ ಹೇಳಿ ಬಡಿಯುತ್ತಾರೇನೋ ಹಿಮಾಲಯಂತೆ ಮಾತು ವಿವರಣೆ ಮಾಡುತ್ತದೆ. ಇನ್ನು ಯಾವುದಾದರೂ 2 ಪ್ರಶ್ನೆಗಳೇ 5-6 ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು. 5-6 ವಾಕ್ಯದಲ್ಲಿ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳೇ, ನಾನು ಎಲ್ಲವನ್ನ 80ಕ್ಕೆ 80 ಅಂಕಗಳನ್ನು ಈ ವಿಡಿಯೋದಲ್ಲಿ ಕವರನ್ನು ಮಾಡಿದ್ದೀನಿ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದ ಎಂಬ ಪ್ರಶ್ನೆಗೆ ನೀವೆಲ್ಲ ಆಲ್ರೆಡಿ ಕ್ಲಾಸಿಗೆ ಹೋಗ್ತಾ ಇರ್ತೀರಿ. ಸೊ ನೋಟ್ಸ್ಗಳನ್ನು ಮಾಡಿಕೊಡಿ. ಇದೇ ನೋಟ್ಸ್ಗಳನ್ನು ಸಿಗ್ತದೆ, ನಿಮ್ಗೆ ಏನು ಭಯ ಪಡಬೇಡಿ. ಯಾಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮ್ಗೆಲ್ಲ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತದೆ. ಸಮಾಜದ ಕಂಟಕರ ಬಗ್ಗೆ ಪುರಂದರಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ, ಸೊ ಈ ರೀತಿ ಎಲ್ಲ ಏನಪ್ಪಾ ಅಂತಂದ್ರೆ ನೋಟ್ಸ್ಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ಇನ್ನು ಪದ್ಯ ಭಾಗ, ಗದ್ಯ ಭಾಗ ಎಲ್ಲವನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾಳೆ. ಸೊ 5 ಅಂಕಕ್ಕೆ ಎಷ್ಟು ಬರಿಬೇಕು? ಮಿನಿಮಮ್ ನೀವು 1.5 ಪೇಜ್ ಆದರೂ ಮಿನಿಮಮ್ ಬರಿಬೇಕು. ಚಿನ್ನಮ್ಮನ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಯಲು ಏನು ಮಾಡ್ತಾಳೆ ಅಂದ್ರೆ, ಕುದುಪು ಚಿನ್ನಮ್ಮ ಕೈಲಿದ್ದ ಬೆಳ್ಳಿ ಲೋಟವನ್ನು ಧರಣಿಯ ಪರದಿಗೆ ಒಪ್ಪಿಸಬೇಕೆಂದು ಕಾತುರನಾಗಿ ಆ ಲೋಟದ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಬೆಳ್ಳಿ ಲೋಟ ಸಿಕ್ಕಿದ್ದು ಆತನಿಗೆ ಅತ್ಯಂತ ಸಂತೋಷವಾಗ್ತದೆ. ಅದನ್ನು ಹೊಳಪು ಮಾಡ್ಬೇಕಂತೇಳಿ ಯಾವ ರೀತಿ ಕಷ್ಟಪಡ್ತಾಳೆ ಎಂಬುದರ ಬಗ್ಗೆ ಎಲ್ಲ ಕೊಟ್ಟಿದ್ದೀನಿ ನಾನು. ಸೊ ನಿರೂಪಕಿ ಕೊಡಲಿ ವಸೂಲಿ ಮಾಡಬೇಕಂತ ಹೋಗಲಿಕ್ಕೆ ವಿವರಿಸಿ. ಯಾವ ರೀತಿ ದುರ್ಗಪ್ಪನ ಕೊಡಲಿ ತಗೊಂಡು ನಿರ್ಮಿಸಿದ ಮತ್ತೆ ಬರಲೇ ಇಲ್ಲ. 3 ವಾರ ಅಥವಾ 3-4 ದಿನವಾದರೂ ದುರ್ಗಪ್ಪನು ಮತ್ತೆ ಇಲ್ಲ. ಈ ಕೊಡಲಿ ಪತ್ತೆ ಕೊಡಲಿಯಾದರೂ ಸುಳೆ ಹೇಳಬೇಕೆಂಬ ಕಂಡು ಬೇಕಾದಷ್ಟು ಅಮೂಲ್ಯವಾದೇನು ಅಲ್ಲ. ಕೆರೆಯ ಕೆಲಸಕ್ಕೆಂತ ಬಂದಿದ್ದ ಮಣ್ಣು ಅಡವೆ ಆಗಿ ಅಡ್ಡ ಬೇರುಗಳನ್ನು ಕಡೆಯಲೆಂದು ತನ್ನ ಕೊಡಲಿ ತೆಗೆದುಕೊಂಡು ಕಲ್ಲು ಮಣ್ಣನ್ನು ನೋಡದೆ ಯಾರ್ಯಾ ಬೆರ್ರಿ ಜಪ್ಪಿ ಅದರ ಹಿಂಭಾಗವನ್ನ ಮುಂಭಾಗವನ್ನ ಗೊತ್ತಾಗುವಷ್ಟು ಹಾಳು ಮಾಡಿದ. ಸೊ ಈ ರೀತಿ ಅನ್ನ ಬರಿಬೇಕು. ಇನ್ನು ಭಾವಾರ್ಥ ನೀವೆಲ್ಲ ಬರಲೇಬೇಕು. ನಾನು ಕದಡಿತಂ ಸಲಿಲಂ ತಿಳಿವಂ ದದೇ ತನ್ನಿ ತಾನೇ ತಿಳಿದ ದಶವದನಂ ದುದು ವೈರಾಗ್ಯಂ ಸೀತೆ ದುಳ್ತಾದನೊಳಪಟ್ಟಿದ್ದೇನೆ ಇಲಾಗ್ರಾಗಂ ಎಂಬ ಒಂದು ಪದ್ಯ ಭಾಗವಿದೆ. ಅದರ ಭಾವಾರ್ಥವನ್ನು ಕೊಟ್ಟಿದ್ದೀನಿ ನಾನಿಲ್ಲಿ. ಅಭಿನವ ಪಂಪನಿಂದ ಹೆಸರಾದ ನಾಗಚಂದ್ರನು ರಚಿಸಿದ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದುಕೊಂಡಿದ್ದ ಕದಡಿತ ಸಲಿಲಂ ತಿಳಿವಂದದೇ ಎಂಬ ಕಾವ್ಯವಾಗದಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಸೀತೆ ವಿಚಾರ ರಾಮನ ಮನಸ್ಸು ಪರಿವರ್ತನೆಗೊಳ್ಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಪದ್ಯದಲ್ಲಿ ಚಿತ್ರಿಸಿದ್ದಾನೆ. ಸೀತೆಯನ್ನು ಅಪಹರಿಸಿದ್ದರಿಂದ ನಿರ್ಮಲ ವ್ಯಕ್ತಿತ್ವ ರಾವಣನ ಚಿತ್ತ ಕಲುಷಿತಗೊಂಡ ರಾಡಿಯಾಗಿದ್ದಿತ್ತು. ಇದು ಸೀತೆಯ ರಾವಣನನ್ನು ತೃಣ ಸಮಾನ ನಿರಾಕರಿಸಿ ಮೂರ್ಛಿತಳಾಗಿದಾಗ ರಾವಣ ಚಿತ್ರವು ಅವಳ ವಿಚಾರದಲ್ಲಿ ಕಟ್ಕೊಂಡು ವಿಚಾರದಲ್ಲಿ ವೈರಾಗ್ಯ ಉದಯಿಸುತ್ತದೆ. ಹೌದಾ? ಕದಡಿ ಹೋಗಿದ್ದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣ ಚಿತ್ತವು ತನ್ನಿಂದ ತಾನೇ ತಿಳಿದುಕೊಂಡ ಸೀತೆ ವಿಚಾರದಲ್ಲಿ ವೈರಾಗ್ಯ ಮೂಡಿ ಶ್ರೇಷ್ಠರಾದರಲ್ಲಿ ರಾಮನ ಬಿಟ್ಟು ಬೇರೆ ಯಾರೂ ಶ್ರೇಷ್ಠ ಇಲ್ಲ ಎಂಬ ಮಾತನಲ್ಲಿ ಹೇಳ್ತಾಳೆ. ಸೊ ಅದರ ಬಗ್ಗೆ ಸ್ವಲ್ಪ ಶೀರ್ಷಿಕೆಯನ್ನು ಆಧಾರವಾಗಿಟ್ಟುಕೊಂಡು ಬರೆಯಿರಿ. ಇನ್ನು ಭಾಷಾಭ್ಯಾಸವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಪದಗಳ ಅರ್ಥ ನೀವು ಬರಿಬೇಕು. ಧರಿತ್ರಿ ಅಂತಂದ್ರೆ ಭೂಮಿ ಅಥವಾ ಪೃಥ್ವಿ. ದರ್ಪಣ ಅಂದ್ರೆ ನಿಮಗೆಲ್ಲ ಗೊತ್ತು, ಕನ್ನಡಿ. ನಾನಾ ಅರ್ಥ ಕೊಡಬೇಕು. ತೊರೆ ಅಂತಂದ್ರೆ ಬಿಟ್ಟು ಬಿಡು ಅಂತ ಅರ್ಥ, ತೊರೆದು ಬಿಡು ಅಂತ ಹೇಳ್ತೀವಿ. ನೆನೆ ಅಂತಂದ್ರೆ ಸ್ಮರಿಸು.
ಧಾತು ಕ್ರಿಯಾಪದ ಯಾವುದೈತಿ? ಸೋತನು ಅಂದರೆ ಸೋತು ಎಂಬ ಧಾತುವನ್ನು ಅಲ್ಲಿ ನೋಡ್ತೀವಿ. ನಿಂತರು ನಿಂತ, ತಿಂದನು ತಿಂದ. ವಿಭಕ್ತಿ ಪ್ರತ್ಯಯ ಹೆಸರನ್ನ ರಾಮನ ಷಷ್ಠಿ ಅ, ಬಿಸಿಲಲ್ಲಿ ಸಪ್ತಮಿ, ಅಲ್ಲಿ ಕೀರ್ತಗೆ ಚತುರ್ಥಿಗೆ. ಇನ್ನು ಅನ್ಯ ದೇಶೀಯ ಪದಗಳನ್ನು ನೀವು ಬರಿಬೇಕು. ಕಾಗದ, ಬಸ್ಸು, ಇಲಾಖೆ, ಮೇಜು, ರಸ್ತೆ. ಇನ್ನು ಗುಣವಾಚಕ ಕಿರಿದಾದ ಹಾದಿ ಅಂತಂದ್ರೆ ಕಿರಿದಾದ ಸಣ್ಣ ಹಾದಿಗೆ ನಾವು ಗುಣ ಅಂತ ಕರಿತೀವಿ, ಕಿರು ಅಂತ ಕರಿತೀವಿ. ಕಲಿ ಭೀಮ ಅಂದ್ರೆ ಶಕ್ತಿಶಾಲಿ ಭೀಮಗೆ ಕಲಿ ಅಂತ ಕರಿತೀವಿ, ಕಲಿ. ಕಡು ಪಾಪ, ಕಡು ಅದು ಅಥವಾ ಪಾಪು, ಕೆಟ್ಟ ಪಾಪ ಅಂತ ಕರಿತೀವಿ. ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬರೀರಿ. ಗಾಳಿಗೆ ತೂರು, ಶಿಕ್ಷಕರು ಹೇಳಿದ ಮಾತನ್ನು ವಿದ್ಯಾರ್ಥಿಗಳು ಗಾಳಿಗೆ ತೂರಿದರು ಎಂಬ ಒಂದು ನುಡಿಗಟ್ಟಿದೆ. ದಾರಿದೀಪ, ನಮ್ಮ ತಂದೆ ತಾಯಿಗಳೇ ನಮಗೆ ಏನಾಗಿರ್ತಾರೆ ಅಂದ್ರೆ ದಾರಿದೀಪರಾಗಿರ್ತಾರೆ. ತಲೆದೂಗು, ಸುಮಂತನ ಸಂಗೀತವನ್ನ ಕೇಳಿ ಸಭೆಯಲ್ಲಿ ಇನ್ನೆಲ್ಲರೂ ತಲೆದೂಗಿದರು ಅಂತ ಹೇಳ್ತೀವಿ. ಇನ್ನು ಯಾವ್ದಾದ್ರು ಒಂದನ್ನು ಕುರಿತು ಪ್ರಬಂಧ ಬರೀರಿ ಅಂತ ಹೇಳಿದ್ದಾರೆ. ಪುಸ್ತಕಗಳ ಪ್ರಬಂಧ ಅಂತಂದಾಗ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ, ಸೊ ಅಲ್ಲಿ ನಾನು PDF ಅನ್ನು ಹಾಕಿದ್ದೀನಿ. ಸೊ ಆ PDF ಅನ್ನು ಬಳಸ್ಕೊಂಡು ಇದಂತೆ ಅಲ್ಲ, ಸ್ತ್ರೀ ಭ್ರೂಣ ಹತ್ಯೆ ಇನ್ನೂ ಸಾಕಷ್ಟು ಏನಪ್ಪಾ ಅಂತ ಪ್ರಬಂಧಗಳನ್ನು ಕೊಡ್ತಾರೆ. ಸೊ ಸರ್ ಪ್ರಬಂಧ ಹೇಗೆ ಬರೀಬೇಕು ಎಂಬುದರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನು ಸಹ ನೋಡಿಲ್ಲ ಅಂತ ಹೇಳಿ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಆ ವಿಡಿಯೋನ ಸಹ ನೋಡಿ. ಇನ್ನು ಗಾದೆ ಮಾತನ್ನು ವಿಸ್ತರಿಸಿ ಬರೀರಿ. ಅದಕ್ಕಿಂತ ಮೊದಲೇ ಒಂದು ಲೆಟರ್ ಬರೀಬೇಕು ಅಂತ ಹೇಳಿದೆ. ನಾನು ಎಕ್ಸಾಂಪಲ್ಗೆ ಒಂದು ಲೆಟರ್ ಕೊಟ್ಟಿದ್ದೀನಿ. 4 ದಿನಗಳ ರಜೆ ಕೋರಿ ನಿಮ್ಮ ತರಗತಿ ಉಪನ್ಯಾಸಕ್ಕೆ ಪತ್ರ ಬರೀರಿ. ಮೇಲ್ಗಡೆ ದಿನಾಂಕ ಹಾಕಿ, ಯಾರು ಬರಿತಾ ಇದ್ರಿ? ಮನಿಷಿ ವಿರ್ಪಾಜಿ ಅಂತೇಳಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಚಂದಗಾಲು, ಎಡತೂರು ಅಂಚೆ, ಮೈಸೂರು. ಯಾರಿಗೆ? ಪ್ರಾಚಾರ್ಯರಿಗೆ ಅಂತಂದ್ರೆ ಇವರಿಗೆ ಅಂತ ಬರೀರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮೆಡತೂರು, ಮೈಸೂರು. ಇನ್ನು ಮಾನ್ಯರೇ 4 ದಿನ ರಜೆ ಕುರಿತು ಈ ರೀತಿ ನೀಟಾಗಿ ಬರೆದಾಗ ನಿಮಗೆ 4 ಅಂಕ ಸಿಗ್ತವೆ. ಇನ್ನು ಒಂದು ಗಾದೆ ಮಾತನ್ನು ಬರೀಬೇಕು ನೀವು. ಹಾಸಿಗೆದ್ದಷ್ಟು ಕಾಲು ಚಾಚು ಎಂಬ ಸಣ್ಣ ಗಾದೆ ಮಾತನ್ನು ಬರೆದಾಗ ನಿಮಗನಿಸುತ್ತೆ ಸೊ ಯಾವ ರೀತಿ ನೀವು ಅಂಕಗಳನ್ನು ಪಡಿಬಹುದು ಅಂತೇಳಿ. ಸೊ ವಿದ್ಯಾರ್ಥಿಗಳೇ, 80ಕ್ಕೆ 80 ಕಂಪ್ಲೀಟ್ ಅಂಕಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಈ PDF ನಿಮಗೆ ಟೆಲಿಗ್ರಾಮ್ನಲ್ಲಿ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಬೆಸ್ಟ್ ಆಫ್ ಲಕ್ ಇವರ ಎಕ್ಸಾಮ್. ಸರಿಯಾಗಿ ಸ್ಟಡಿಗಳನ್ನು ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ಸೊ ವಿಡಿಯೋ ಹೇಗೆ ಅಂತಂದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.